ಮುಗೀತು. ಸೊ ನಾವು ಯು ಸ್ಟಾರ್ಟೆಡ್ ಫ್ರಮ್ ವಿತ್ ಸುದೀಪ್ ಸರ್ ಅಲ್ವಾ. ಸೊ ಆ ಫಸ್ಟ್ ಮೂವಿಲಿ ನೀವು ಹೇಗೆ ಕಾಣಿಸ್ತಿದ್ರು, ಟ್ರಸ್ಟ್ ಮೀ, ಈವನ್ ಆಫ್ಟರ್ 10 years ಯು ಕಂಪ್ಲೀಟೆಡ್ 10 years in the industry. So even after 10 years you are still exactly looking the same. I didn't look the same 2 years back, so don't. Yeah, I was coming to that point now. So ಎಲ್ಲ ಹುಡುಗಿರಿಗೆ ಒಂದು ಪಾಯಿಂಟ್ ಇರೋದು, ಹೇಗೆ ಸಣ್ಣ ಆಗೋದು, ಹೌ ಟು ಮೇಂಟೈನ್ ಯುವರ್ ಫಿಸಿಕ್ ಅಂತ. ಸೊ 2 years back you were like totally opposite to what you are now right now ಅಲ್ವಾ. ಸೊ I have seen in couple of interviews, 2-3 ಇಂಟರ್ವ್ಯೂ ನಾನು ನೋಡ್ಕೊಂಡೇ ಬಂದೆ ಇವತ್ತು. ಸೊ ಯು ಹ್ಯಾವ್ ಮೆನ್ಷನ್ ದಟ್ ಯು ಡೆಡಿಕೇಟೆಡ್, ತುಂಬ ಹಾರ್ಡ್ ವರ್ಕ್ ಮಾಡಿಕೊಂಡು ನೀವು ಬ್ಯಾಕ್ ನಾವು ಅಂತ. ಸೊ ವಾಟ್ ಇಸ್ ದಟ್ ಸೀಕ್ರೆಟ್, ಪ್ಲೀಸ್ ಹೇಳಿ ನಮ್ಮ ಹುಡುಗಿಗೋಸ್ಕರ. ದೆರ್ ಈಸ್ ನೋ ಸೀಕ್ರೆಟ್. ಆ್ಯಂಡ್ ಇನ್ನೊಂದು ಸತಿ ಲೈಕ್ ಹೇಳ್ತಾರಲ್ಲ, ಯಾವುದಕ್ಕೂ ಶಾರ್ಟ್ಕಟ್ಸ್ ಇಲ್ಲ ಲೈಫಲ್ಲಿ. ನೀವು ಸಣ್ಣ ಆಗಬೇಕು ಅಂದರೆ, ನಿಮಗೆ ಸಕ್ಸಸ್ ಸಿಗಬೇಕು ಅಂದರೆ, ಹೆಸರು ಸಿಗಬೇಕು ಅಂದರೆ, ಇವಾಗ ನೀವು ಫಿಟ್ ಇರಬೇಕು ಅಂದ್ರಿಗೂ ಶಾರ್ಟ್ಕಟ್ ಇಲ್ಲ. ಐ ಥಿಂಕ್ ಅ ಲಾಟ್ ಆಫ್ ಇಟ್ ಹ್ಯಾಸ್ ಟು ಡೂ ನೀವೇನು ಊಟ ಮಾಡ್ತೀರಾ. 70% ಆಫ್ ಯೋರ್ ನಿಮ್ಮ ಫಿಸಿಕ್ ಏನಿದೆ ಅದು ನಿಮ್ಮ ಊಟ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅದರ ಜೊತೆಗೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಲೇಬೇಕು. ಇವಾಗ ಟೈಮ್ ತುಂಬ ಚೇಂಜ್ ಆಗಿದೆ. ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ನಮಗೆ. ವಿ ಹ್ಯಾವ್ ಟು ಕಾನ್ಷಿಯಸ್ಲಿ ಡೂ ಇಟ್. ಯಾಕಂದರೆ ಯಾರ ಹತ್ರ ಟೈಮ್ ಇಲ್ಲ, ಸ್ಟ್ರೆಸ್ ಎಷ್ಟಿದೆ, ಟ್ರಾವೆಲ್ ಮಾಡ್ತೀವಿ, ಪೊಲ್ಯೂಷನ್ ಇದೆ. ಆ್ಯಂಡ್ ನಮ್ಮ ಲೈಫ್ ಸ್ಟೈಲ್ಸ್ ಏನು ಕಮ್ಮಿ ಏನಿಲ್ಲ. ಎವ್ರಿಬಡಿ ಈಸ್ ಗೋಯಿಂಗ್ ಔಟ್. ದಿನ ನಾವು ಅಟ್ಲೀಸ್ಟ್ ಒಂದು ವಾರದಲ್ಲಿ 3-4 ಸತಿ ಆಚೆ ಊಟ ಮಾಡ್ತೀವಿ. ಅಭ್ಯಾಸ ಇದೆ ನಮಗೆ. ಮನೆ ಊಟ ಇಷ್ಟ ಇಲ್ಲ ನಮಗೆ. ಆಗ ಆಚೆ ಹೋಗಿಲ್ಲ ಅಂದ್ರೂ ಆರ್ಡರ್ ಮಾಡ್ತೀವಿ ನಾವು ಊಟ. ಅಯ್ಯೋ ಇವತ್ತು ಬೇಡ, ಇದು ತಿನ್ನೋಣ ಅಂತ. ಆ್ಯಂಡ್ ಆಚೆ ಇದ್ರೂ ಚಿಕ್ಕ ಅಕಸ್ಮಾತ್ ತುಂಬ ದೊಡ್ಡ ಸ್ಪೆಂಡಿಂಗ್ ಇಲ್ಲ ಅಂದ್ರೂ ಹೋಗಿ ಗೋಲ್ಗಪ್ಪ ತಿನ್ನೋದು, ಚಾಟ್ ತಿನ್ನೋದು, ಬರ್ಗರ್ ತಿನ್ನೋದು. ಇವಾಗ ಎವ್ರಿಥಿಂಗ್ ಈಸ್ ಅಫೋರ್ಡೆಬಲ್. ಲೈಫ್ ಸ್ಟೈಲ್ ಇಸ್ ಬಿಕಮ್ ಅಫೋರ್ಡೆಬಲ್ ಇವಾಗ. ಇವಾಗ ಒಂದು 5,000 ಸ್ಯಾಲ್ರಿಯಲ್ಲಿದ್ರೂ 1,000 ಆರಾಮಾಗಿ ನೀವು ಊಟಕ್ಕೆ ಸೈಡಲ್ಲಿಟ್ಟರೆ ಯು ಆರ್ ಹ್ಯಾಪಿ. ಯು ಕ್ಯಾನ್ ಈಟ್ ಜಂಕ್ ಫುಡ್ ಅಂಥದ್ದು. ಸೊ ಅಂಥ ಒಂದು ಸಿಚುವೇಶನ್ ಸಿನಾರಿಯೋ ಅಲ್ಲಿ ಏನು ಮಾಡಬೇಕು ಅಂದರೆ, ಜಸ್ಟ್ ಹ್ಯಾವ್ ಟು ಕಂಟ್ರೋಲ್, ಒಂದು ಸ್ವಲ್ಪ ಕರ್ಬ್ ಮಾಡಬೇಕು. 1-2 ದಿನ ಇಟ್ಕೊಳ್ಳಿ ಫಾಸ್ಟ್ ಫುಡ್ಗೆ. ಅದಾದಮೇಲೆ ಲಿಫ್ಟಿಂದ ಸ್ಟೇರ್ಸ್ ತೊಗೊಳ್ಳಿ ಕೆಲಸಕ್ಕೆ. ನೀವು ಇವಾಗ ಎಲ್ಲ ಚೇರ್ಸ್, ಡೆಸ್ಕ್ ಜಾಬ್ಸ್ ಇರೋರಿಗೆ ತುಂಬಾ ಬೇರೆ ಬೇರೆ ರೀತಿಯಾದ ಎಕ್ಸಸೈಸಸ್ ಬಂದಿದೆ. ಹಿಂಗೆಲ್ಲ ಮಾಡೋದು ಅದೆಲ್ಲ. ಇಟ್ ಮೇ ಸೌಂಡ್ ಫನಿ, ಬಟ್ ಅದು ಯಾಕೆ ಮಾಡಿರೋದು, ಬಿಕಾಸ್ ನೀವು ಎದ್ದು ವಾಕ್ ಮಾಡೋಕ್ಕಾಗ್ತಿಲ್ಲ, ನಿಮಗೆ ಮಾಡೋಕ್ಕೆ ಸೋಂಬೇರಿ ನೀವು ಅಲ್ವಾ. ಸೊ ಆಲ್ಸೋ ಅ ಲಾಟ್ ಹ್ಯಾವ್ಸ್ ಟು ಡೂ ವಿತ್ ಫುಡ್. ನಿಮ್ಮ ಏನು ಬಾಡಿ ಇಟ್ಕೊಂಡಿದ್ದೀರಾ ಅದು ನಿಮಗೆ ಊಟ ಇಸ್ ವೆರಿ ಇಂಪಾರ್ಟೆಂಟ್. ನನಗೇನಂದರೆ, ಮುಂಚೆ ನಾವು ಚಿಕ್ಕ ವಯಸ್ಸಿಂದ ನಮಗೆ ಒಂದು 3 ಮೀಲ್ ಪ್ಲ್ಯಾನ್ ಅಂತ ಹೇಳಿರೋದು, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅಂತ ಹೇಳಿರೋದು. ಅದು ಬಿಟ್ಟು ಇವಾಗ ನಾನು ನೋಡಿ, ಎವ್ರಿ 2 hours ಐ ಈಟ್. 2 hours ಏನಾನ ತಿಂತಾಯಿರ್ತೀನಿ. ಒಂದು ಲಂಚ್ ಇದೆಯಲ್ಲ, 12 o'clock to 3 o'clock ತನಕ ತಿಂತೀನಿ ನಾನು ಊಟ, 3 hours. ಅದರಲ್ಲಿ 12 o'clock ಏನೋ ಒಂದು ಪೂರಿ ತಿನ್ಬಿಟ್ನಾ. ಇವತ್ತಿನ ಅಂದ್ಕೊಳ್ಳಿ, ಒಂದು ಪೂರಿ ತಿಂದಿದ್ದೀನಾ, ಪೂರಿ ಹಲ್ವಾ ಜೊತೆ ತಿಂದೆ. 1:30 2:30 ಒಂಚೂರು ರೈಸು, ಒಂದು ಕಪ್ಪಲ್ಲಿ 1 ಕಪ್ ಇಟ್ಕೊಳ್ಳಿ. ಎಷ್ಟು ನಿಮ್ಗೆ ಇಷ್ಟ ಅಷ್ಟು ಮಾತ್ರ ತಿನ್ನಬೇಡಿ. ಅದು ಕಪ್ಪನ್ನ 10 ಸತಿ ತಿನ್ಕೊಳ್ಳಿ, ನಿಮಗೆ ಹೊಟ್ಟೆ ಹಸು ಆಗಲ್ಲ. ಮತ್ತು ಬೇರೆ ಬೇರೆ ಏನೇನೋ ತಿನ್ನಬೇಕು. ಯಾವಾಗ ಆಗುತ್ತೆ, ಲಂಚ್ ಮತ್ತು ಡಿನ್ನರ್ ಮಧ್ಯದಲ್ಲಿ ಡೇಂಜರಸ್ ಪೀರಿಯಡ್ ಅದು. ಓಕೆ, ಲಂಚ್ ಸಖತ್ ಹೆವಿ ಲಂಚ್ ಮಾಡಿರ್ತೀವಿ, ಬಟ್ ಮತ್ತೆ 5 ಗಂಟೆಗೆ ಏನಾರು ತಿನ್ನೋಣ, ಟೀ ಜೊತೆ ಏನಾರು ತಿನ್ನೋಣ, ಇಲ್ಲಾಂದರೆ ಮನೆ ಹೋಗ್ತಾ ಏನಾರ ತಿನ್ನೋಣ ಅಂತ ಅನಿಸುತ್ತೆ. ಇವಾಗ ನೀವು 3 ಸತಿ ಲಂಚ್ ಮಾಡಿದ್ದೀನಿ ಅಂದರೆ ಅದೇ 3:15 ತನಕ ಆಗುತ್ತೆ. 5 ಗಂಟೆ ಮಾಡಿ ಟೀ ಏನಾನ ತೊಗೊಳ್ಳಿ, ಒಂದು ಬಿಸ್ಕೆಟ್ ತೊಗೊಳ್ಳಿ. 7 to 10 o'clock ಊಟ ಮಾಡಿ, ಡಿನ್ನರ್ ಮಾಡಿ. ಅಲ್ಲಾಗೋಯ್ತಲ್ಲ 7 meals. ಡಿವೈಡ್ ಯುವರ್ ಮೀಲ್ಸ್ ಅಂತ. ಯೂಶಲಿ ಒಂದು ಲಂಚ್ ಅಂದರೆ ಒಂದು ಪ್ಲೇಟ್ ಫುಲ್ ಆಫ್ ಮೀಲ್ ವಾಟ್ ವಿ ಈಟ್, ಅದರಲ್ಲಿ ಬ್ರೇಕ್ ಮಾಡಿಕೊಂಡು ಹ್ಯಾವ್ ಇಟ್ ಲೈಕ್ 3-4 and it will help you. Okay, so to be very specific, ನೀವು when you were working out to reduce back to what you are right now, what was your day like? How it used to be, ಹೆಂಗೆ ಸ್ಟಾರ್ಟ್ ಆಗ್ತಿತ್ತು? ನಾನು ಎಲ್ಲ ಬಿಟ್ಬಿಟ್ಟಿದೆ. ಐ ಹ್ಯಾಡ್ ಸ್ಟಾಪ್ ಶೂಟಿಂಗ್. ಒಂದು 4 ಫಿಲ್ಮ್ ಅಡ್ವಾನ್ಸಸ್ ವಾಪಸ್ ಕೊಟ್ಟಿದ್ದೀನಿ ನಾನು. ಏನು ಶೂಟಿಂಗ್ ಮಾಡ್ತಾ ಇದ್ದದ್ದು ನಿಲ್ಲಿಸ್ಬಿಟ್ಟಿದೆ. ಬಿಕಾಸ್ ನನಗೆ ಸಡನ್ಲಿ ಒಂದು ದಿನ ಡಾನ್ ಆಯಿತು ನೋಡಿ, ನನಗೆ ಯಾವುದೋ ಫೈಟ್ ಸೀಕ್ವೆನ್ಸ್, ನಾನೇ ನೆಕ್ಸ್ಟ್ ಟೈಮ್ ಫೈಟ್ ಸೀಕ್ವೆನ್ಸ್ ಶೂಟ್ ಮಾಡ್ತಾ ಇದೆ ಅನಿಸುತ್ತೆ. ಸೊ ಒಂದು ಜೇಲ್ ಸೀಕ್ವೆನ್ಸ್ ಇದೆ ಫಿಲ್ಮಲ್ಲಿ. ಅಲ್ಲಿ ನಾನು ಜೇಲ್ ಬಟ್ಟೆ ಹಾಕ್ಕೊಂಡಿದ್ದೆ. ಮಿರರಲ್ಲಿ ನೋಡಿದ ತಕ್ಷಣ ಐ ವಾಸ್ ಲೈಕ್, ಓ ಮೈ ಗಾಡ್, ಫುಲ್ ರೌಂಡ್ ಆಗಿದೆ ಮುಖ. ಐ ಹ್ಯಾಡ್ ಬಿಕಮ್ ರಿಯಲಿ ಫ್ಯಾಟ್. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ತಿನ್ಕೊಂಡಾಗಿದ್ದು ಅದು. ಇಟ್ ವಾಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ವಿಚ್ ಐ ಆಮ್ ಓಪನ್ಲಿ ಟಾಕ್ ಅಬೌಟ್. ಬಿಕಾಸ್ ಐ ಥಿಂಕ್ ವಿಮೆನ್ ಇಶ್ಯೂಸ್ ಏನಿದೆ ಅಂದರೆ, ನಾವು ತುಂಬ ಬಚ್ಚಿಟ್ಕೊಂಡು ಇಟ್ಕೊತೀವಿ. ಯಾವಾಗಲೂ ನಾವು ಮಾತಾಡೋಲ್ಲ ಅದ್ರ ಬಗ್ಗೆ. ನಾವು ಡಾಕ್ಟರ್ಸ್ ಹತ್ರ ಹೋಗೋಕ್ಕೆ ನಮ್ಗೆ ಭಯ ಇದೆ. ನಿಮಗೆ ಅಕಸ್ಮಾತ್ ಏನಾನ ಅನ್ಯೂಶ್ವಲ್ ಅನಿಸಿದ್ರೆ ಯು ಮಸ್ಟ್ ಸಿ ಅ ಡಾಕ್ಟರ್. ಅದಕ್ಕೆ ಭಯ ಅಂಥದ್ದೇನಿಲ್ಲ.
ಇಫ್ ಯು ನಾಟ್ ಕಂಫರ್ಟಬಲ್ ಹೊಸ ಡಾಕ್ಟರ್ ಜೊತೆ ಹೋಗಿ ಇಲ್ಲಾಂದರೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಜೊತೆ ಕಂಫರ್ಟಬಲ್ ಆಗಿದೆ ಏನಾನ ಇಫ್ ಯು ಫೀಲ್ ಲೈಕ್ ಪರ್ಸೆ ಬ್ರೆಸ್ಟ್ ಕ್ಯಾನ್ಸರ್ ಇವಾಗ ಅವೇರ್ನೆಸ್ ಎಲ್ಲ ಕಡೆ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಬಹುಶಃ ಎಷ್ಟು ಲೇಡೀಸ್ ಹೋಗೋದೇ ಇಲ್ಲ ಎಕ್ಸಾಮಿನೇಷನ್ಗೆ ಲೈಕ್ PCOD ಆಗಲಿ ಓವೇರಿಯನ್ ಸಿಸ್ಟ್ಸ್ ಆಗಲಿ ಎಷ್ಟು ಪ್ರಾಬ್ಲಮ್ಸ್ ಇದೆ ಅದು ನಾವು ಹೋಗೋದೇ ಇಲ್ಲ ಆಮೇಲೆ ಇಷ್ಟು ಸಿವಿಯರ್ ಆದಮೇಲೆ ಹೋದರೆ ಏನು ಪ್ರಯೋಜನ ಇಲ್ಲಲ್ಲ ಸೀರಿಯಸ್ಲಿ ಸೊ ಲಾಟ್ ಆಫ್ ವಿಮೆನ್ ರಿಲೇಟೆಡ್ ವೇಸ್ಟ್ ಇಶ್ಯೂಸ್ ಇದೆಯಲ್ಲ ಅದು ಆಗೋದು ಬಿಕಾಸ್ ನಾವು ಕರೆಕ್ಟಾಗಿ ಎಕ್ಸಾಮಿನೇಷನ್ ಮಾಡಲ್ಲ ನಾವು ನಮ್ಮ ಟೆಸ್ಟ್ಗಳು ಮಾಡಲ್ಲ ಥೈರಾಯ್ಡು PCOD ಮತ್ತು ಇದು ಓವಿರಿಡ್ ಸಿಸ್ ಆಗಲಿ ನಮ್ಮ ಬ್ರೆಸ್ಟ್ಸ್ ಆಗಲಿ ಇಲ್ಲಾಂದರೆ ಏನಾನ ಹಾರ್ಮೋನ್ಸ್ ಆಗಲಿ ಸೋ ಮೆನಿ ವಿಮೆನ್ದು ಸೋ ಮೆನಿ ಇದೆ ಇಟ್ಸ್ ನಾಟ್ ಲೈಕ್ ಹುಡುಗರಿಗೆ ಮೆನ್ ಕಮ್ಮಿ ಇರೋದು ಇವಾಗ ಪೀಪಲ್ ಡೋಂಟ್ ವಾಂಟ್ ಟು ಗೋ ಬಿಕಾಸ್ ನಾವಿರೋ ಜನ್ರೇಷನಲ್ಲಿ ದ ಲೈಫ್ ಸ್ಟೈಲ್ ಇರೋದು ಪೊಲ್ಯೂಷನ್ ಇರೋದು ಎಷ್ಟು ಇದೆ ಅಂದರೆ ಅದು ಸಾವಿರಾರು ಕಾಯಗಳು ಬಂದುಬಿಟ್ಟಿದೆ ಗೊತ್ತೇ ಇಲ್ಲ ಹೆಸರುಗಳು ಆ ಥರ ಬಟ್ ಯು ಹ್ಯಾವ್ ಟು ಇಫ್ ಯು ಡೋಂಟ್ ಎಕ್ಸಾಮಿನ್ ಹೂ ವಿಲ್ ನೋ ಏನಾಯಿತು ಅಂತ ಸೊ ದ್ಯಾಟ್ ಎಕ್ಸಾಮಿನೇಷನ್ ಇಸ್ ರಿಯಲಿ ಇಂಪಾರ್ಟೆಂಟ್ ನನ್ನ ಪ್ರಕಾರ ಸೊ ನನಗೆ ಐ ಪುಟ್ ಆನ್ ವೇಟ್ ಆ್ಯಂಡ್ ಐ ವಾಸ್ ಲೈಕ್ ಆಗಲ್ಲ ಇದು it's just not possible. I heard, it was due to some injury you were going through some antibiotics and all. I took ಬಹುಶಃ 6 ತಿಂಗಳು ಆಂಟಿಬಯೋಟಿಕ್ಸ್ ಮತ್ತು ಪೇನ್ ಕಿಲ್ಲರ್ಸ್ ತಗೊಂಡಿದ್ದೆ ಸೊ ಕಂಪ್ಲೀಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯಿತು ಆ್ಯಂಡ್ ನನಗೂ ಗೊತ್ತಾಗಲಿಲ್ಲ ಇನಿಷಿಯಲಿ when I joined the gym ನನ್ನ ಬಾಡಿಗೆ ಜಿಮ್ ಹೋಗಿ ಇಮಿಡಿಯೇಟಾಗಿ ಇಂಚ್ ಲಾಸ್ ಆಗುತ್ತೆ ಟೈಟ್ ಆಗುತ್ತೆ ಐ ಕ್ಯಾನ್ ಸಿ ರಿಸಲ್ಟ್ಸ್ ಬಟ್ ಆಗಲಿಲ್ಲ 1 ತಿಂಗಳು ದೆನ್ ಮೈ ಟ್ರೈನರ್ ಸೆಡ್ ಐ ಥಿಂಕ್ ಯು ಶುಡ್ ಸಿ ಅ ಡಾಕ್ಟರ್ ಅವ್ರ ಮಾತು ಕೇಳಿ ಡಾಕ್ಟರ್ ಹತ್ರ ಹೋಗಿ ಎಲ್ಲ ಟೆಸ್ಟ್ ಮಾಡಿ ಗೊತ್ತಾಯಿತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಕಂಪ್ಲೀಟಾಗಲಿ ಸೊ ದೆನ್ ಈ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾನ ಇದ್ದಾಗ ಡಿಟಾಕ್ಸ್ ಮಾಡಬೇಕು ನೀವು ಟು ಕ್ಲೆನ್ಸ್ ಯೋರ್ ಬಾಡಿ ಎಲ್ಲ ಕೆಮಿಕಲ್ಸ್ ಆಚೆ ಬರಬೇಕು ಅದಕ್ಕೆ ಐವೆಂಟು ಧರ್ಮಸ್ಥಳ ನಮ್ಮ ನೇಚರ್ ಕ್ಯೂರ್ ಇದೆಯಲ್ಲ ಅಲ್ಲಿ ಹೋಗಿ 1 ವಾರ ಸ್ಪೆಂಡ್ ಮಾಡಿ ಕಂಪ್ಲೀಟ್ ಡಿಟಾಕ್ಸ್ ಎಲ್ಲ ಮಾಡಿ ವಾಪಸ್ ಬಂದು ಸ್ಟಾರ್ಟ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ರಿಸಲ್ಟ್ಸ್ ತೋರ್ಸೋಕ್ಕೆ ಸ್ಟಾರ್ಟ್ ಆಯಿತು ಬಟ್ ಎಸ್ ಐ ಡಿಡ್ ಅ ಲಾಟ್ ಆಫ್ ಡಯಟ್ಸ್ ಅ ಲಾಟ್ ಆಫ್ ವರ್ಕೌಟ್ಸ್ ನೀವು ನಾನು ರುಟೀನ್ ಕೇಳಿದ್ದೀರಾ ಬರೀ ಮಲ್ಕೋತಾ ಇದೆ ತಿಂತಾ ಇದೆ ವರ್ಕೌಟ್ ಮಾಡ್ತಾ ಇದೆ ಮೂರ್ತಿ ಅದು ಬಿಟ್ಟರೆ ಏನೂ ಮಾಡ್ತಿಲ್ಲ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಯೋಗ 1.5 hours ಯೋಗ ಮಾಡಿದೆ ಅದಾದಮೇಲೆ ಐ ಯೂಸ್ ಟು ಈಟ್ ಐ ಯೂಸ್ ಟು ಸ್ಲೀಪ್ ಫಾರ್ ಸಮ್ ಟೈಮ್ ಐ ಯೂಸ್ ಟು ಗೆಟ್ ಅಪ್ ಅಗೇನ್ ಐ ಯೂಸ್ ಟು ಗೋ ಟು ದ ಜಿಮ್ ಫಾರ್ 2 hours ಕಮ್ ಬ್ಯಾಕ್ ಈಟ್ ಸ್ಲೀಪ್ ಗೆಟ್ ಅಪ್ ಅಷ್ಟೇ ಓಕೆ ಆ್ಯಂಡ್ ಫುಡ್ ಡಯಟ್ ಹೇಗಿತ್ತು ಅಂತ ಹೇಳಿ ಹಾಗೆ ಐ ವುಡಂಟ್ ರೆಕಮೆಂಡ್ ದಿಸ್ ಟು ಎನಿಬಡಿ ದಯವಿಟ್ಟು ಟ್ರೈ ಮಾಡಬೇಡಿ ಬಿಕಾಸ್ ನಾನು ಬೇರೆ ಏನೂ ಕೆಲಸ ಮಾಡ್ತಾ ಇರಲಿಲ್ಲ ಬಿಟ್ಟು ನನ್ನ ಮೇಲೆ ಹಾಕ್ಬಿಡಿ ಆಮೇಲೆ ಫೇಂಟಿಂಗು ಸೊ ಐ ಡಿಡ್ ಲಿಕ್ವಿಡ್ ಡಯಟ್ ಫಾರ್ ಅಬೌಟ್ 2 months ದೆನ್ ಐ ಡಿಡ್ ಝೀರೋ ಕಾರ್ಬ್ ಡಯಟ್ ಮಾಡಿದೆ ದೆನ್ ಬ್ಲಡ್ ಗ್ರೂಪ್ ಡಯಟ್ ಮಾಡಿದೆ ದೀಸ್ ಆರ್ ದ ಥಿಂಗ್ಸ್ ದಟ್ ಐ ಫಾಲೋಡ್ ವೆರಿ ನೈಸ್ ಸೊ ಫೈನಲಿ ಸೊ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಸೊ ದಿಸ್ ಲಾಟ್ ಆಫ್ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ಡೂ ಶಾರ್ಟ್ಕಟ್ಟಲ್ಲಿ ಏನೂ ಸಿಕ್ಕಲ್ಲ ಅಂತ ನಮ್ಮ ಮ್ಯಾಮ್ ಹೇಳಿದ್ದಾರೆ ಬಟ್ ಇನ್ ರಾಕೆಟ್ ಸೈನ್ಸ್ ಏನಿಲ್ಲ ಅದರಲ್ಲಿ ಇಫ್ ಯು ವಾಂಟ್ ಟು ರಿಯಲಿ ಬಿಕಮ್ ಫಿಟ್ ಆರ್ ಹೆಲ್ದಿಯರ್ ಜಸ್ಟ್ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ ವಾಕ್ಸ್ಗೆ ಹೋಗಿ ಆಮೇಲೆ ವೈಫ್ ಕರ್ಕೊಂಡು ಹೋಗಿ ಹಸ್ಬೆಂಡ್ ಕರ್ಕೊಂಡು ಹೋಗಿ ಒಂದು ರೊಮ್ಯಾಂಟಿಕ್ ವಾಕ್ ಥರನೂ ಆಗುತ್ತೆ ನಿಮಗೆ ಮಕ್ಕಳೇ ಕರ್ಕೊಂಡು ಹೋಗಿ ಇಟ್ ವಿಲ್ ಬಿ ನೈಸ್ ವಾಕ್ ಫಾರ್ ಪಾರ್ಕ್ ಬಿಕಾಸ್ ಇವಾಗೆಲ್ಲ ಮಕ್ಕಳೆಲ್ಲ ಆಚೆನೇ ಬರಲ್ಲ ಮನೆಯಿಂದ ಎಕ್ಸಾಕ್ಟ್ಲಿ